ಜನತಾದಳ JDS ಅಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಇದ್ದೆ, ಮೇಡಮ್ ಇದ್ದರು. ನಿಮ್ಮನ್ನೇ ಯಾಕೆ ಮತ ಕೊಡಬೇಕು ಕ್ಷೇತ್ರ ಮತದಾರ? ನನಗೆ ಆ ಜನ ಆಯ್ಕೆ ಮಾಡಿದ್ರೆ ನಾನು ಅವರು ಏನು ಸಮಸ್ಯೆದೆಲ್ಲ ಬಗೆಹರಿಸ್ತೇನೆ. ಒಂದು ಫಸ್ಟು ಎಜುಕೇಷನ್ ಇದ್ದು ಹುಡುಗರು ವಿದ್ಯಾರ್ಥಿಗಳದ್ದು ಶಾಲಿದ್ದು ಭಾಳ ಸಮಸ್ಯೆ ಇದಾವೆ. ಆಮೇಲೆ ಎರಡನೇದು ಅಲ್ಲಿ ಶಿಕ್ಷಕರ ಭಾಳ ಕೊರತೆ ಇದೆ. 2004ರಿಂದ ನಾನು ಓಡ್ತಾ ಇದ್ದೀನಿ. ಯಾವ್ಯಾವ ಪಕ್ಷಗಳು ಏನೇನು ಮಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಗೆದ್ದು ಬರ್ತಾರ, ಹೋಗಿಬಿಡ್ತಾರ, ಮತ್ತು ಕೆಲಸಗಳು ಆಗೋದಲ್ಲ. ಸೋಷಲಿಸ್ಟ್ ಇಂಡಿಯಾ ಪಾರ್ಟಿ ಪಕ್ಷಕ್ಕೆ ನೀವು ಯಾವಾಗ ಜಾಯ್ನಿಂಗ್ ಆದ್ರಿ? ನಾನು ಸೋಷಲಿಸ್ಟ್ ಪಾರ್ಟಿ ಇಂಡಿಯಾಗೆ ಅಂತ ಸುಮಾರು ಈಗ 2-3 ವರ್ಷ ಆಯಿತು. 2ರಿಂದ 3 ವರ್ಷ. ಮೊದಲು ಬೇರೆ ಬೇರೆ ಪಕ್ಷದಲ್ಲಿ ಇದ್ದೆ. ನಮಸ್ತೆ ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿ 83ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿಗ್ಗಾಂವಿಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇತ್ತು. ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಅನೇಕ TP ಕ್ಷೇತ್ರ, ತಾಲೂಕು ಪಂಚಾಯತಿ ಕ್ಷೇತ್ರ, ಬೂತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, JDP ಕ್ಷೇತ್ರದಲ್ಲಿ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು BJP ಅಂತ ಅಷ್ಟೇ ಹೆಸರು ಬರ್ತಾ ಇತ್ತು. ಆದರೆ ಸುಮಾರು ಒಂದು ತಿಂಗಳಿಂದ ಒಂದು ಹೆಸರು ಹೊರಗಡೆ ಬರ್ತಾ ಇತ್ತು. ಸಾಮಾನ್ಯ ಜನರ ಜೊತೆ ಸಾಮಾನ್ಯವಾಗಿ ಬೆರೆಯುವುದರಲ್ಲಿ ಯಶಸ್ವಿಯಾದಂಥ, ಸಾಮಾನ್ಯ ಕಾರ್ಯಕರ್ತರಾಗುವಂಥ, ನೇಕಾರರ ಜೊತೆ ನೇಕಾರಿಕೆ ಮಾಡುತ್ತಾ, ರೈತರ ಜೊತೆ ಗದ್ಯದಲ್ಲಿ ಕಳೆ ಕೀಳುವಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಒಂದು ಸೋಷಲಿಸ್ಟ್ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ಖ್ವಾಜಾ ಮೈನುದ್ದೀನ್ ಗುಡಿಗೇರಿಯವರು ಅಂತೇಳಿ ಒಂದು ಹೆಸರು ಬರ್ತಾ ಇದೆ. ಯಾರಪ್ಪ ಇವರಂತೆ ನ್ಯೂಸ್ 43 ಇಂಡಿಯಾ ಹುಡುಕ್ತಾ ಹೋದರೆ ಅವರೇ ಇವತ್ತು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ, ಕ್ಷೇತ್ರದ ಜನನಾಯಕ, ಕನಸಿನ ಯೋಜನೆ ಗುಡಿಗೇರಿಯವರಿಗೆ ಯಾಕೆ ಮತ ಕೊಡಬೇಕು, ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಶಿಗ್ಗಾಂವಿ ಉಪಚುನಾವಣೆ ಬಗ್ಗೆ ಇವರ ವಿಚಾರ ಏನಿದೆ, ಇವ್ರಿಗೆ ಯಾಕೆ ಮತದಾರರು ಮತ ಕೊಡಬೇಕು, ಹೈಕಮಾಂಡ್ B.Pharm ಕೊಟ್ಟಿದೆ. BT ಲಲಿತಾ ಮೇಡಮ್ ಅವರು ಕೂಡ ಮೊನ್ನೆ ಬಂದಷ್ಟು ಕಾರ್ಯಕ್ರಮ ನಡೆಸಿ ಹೋಗಿದ್ದಾರೆ. ಆ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿದೆ, ಕ್ಷೇತ್ರ ಜನ ಯಾವ ರೀತಿ ಒಪ್ಕೊತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದ ಸರ್ ನಿಮಗೂ. ಮೊದಲನೇದಾಗಿ ನಾನು ರಾಜಕೀಯ ವಿಷಯ ಮಾತನಾಡೋದಕ್ಕಿಂತ ನಿಮ್ಮ ವೈಯಕ್ತಿಕ ಜೀವನ ಕಡೆ ಬರ್ತಾ ಇದ್ದಾರೆ. ಹಾಂ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ದೇವರು ಆರೋಗ್ಯವಾಗಿದ್ದೇನೆ. ಹೇಗೆ ನಡೀತಾ ಇದೆ ಜೀವನ? ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ನಾನು ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಏನಲ್ಲ, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ರಾಜಕೀಯ ಮಾಡಿದವನಲ್ಲ. ನಾನೊಬ್ಬ ಕೂಲಿ ಕಾರ್ಮಿಕರ ಮಗ. ನನ್ನ ಸ್ವಂತ ಊರು ಪುನಿಮಳ್ಳಹಳ್ಳಿ. ಯಾವ ತಾಲೂಕು? ಸೌನೂರು ತಾಲೂಕು. ಹಾಂ, ನನ್ನ ಊರು ಖುದ್ದು ಪುನಿಮಳ್ಳಹಳ್ಳಿ. ಸ್ಥಳೀಯರು. ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಥಳೀಯರು ನಾವು. ಅದನ್ನು ಹಾವೇರಿಯಾಗಿದ್ದೇನೆ, ಬಿಟ್ಟಿದ್ರೆ ನನ್ನ ಮನೆಗಿನಿ ಎಲ್ಲ ಅಲ್ಲೇ ಇದೆ. ನಾನು ಕೂಲಿ ಕೆಲಸ ಮಾಡಿಕೊಂಡು ಬಡತನದಿಂದ ಮೇಲೆ ಬಂದವನು. ನಾನು ಈಗ ಇದನ್ನು ರಾಜಕೀಯದ ಪಕ್ಷಗಳಿಂದ ನೋಡ್ತಾ ಇದ್ದೇನೆ. 2004ರಿಂದ ನಾನು ಓಡ್ತಾ ಇದ್ದೀನಿ. ಯಾವ್ಯಾವ ಪಕ್ಷಗಳು ಏನೇನು ಮಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದ್ರೆ ಈ ದೊಡ್ಡವರಾಗೆ ಹೋಗ್ತಾ ಇದ್ದಾರ, ಸಣ್ಣವರಾಗೆ ಇರ್ತಾ ಇದ್ದಾರೆ. ಈಗ ಯಾರು ಗುರ್ತು ಹಿಡಿದಾರ? ಸಣ್ಣವ್ರಿಗೆ ಯಾರು ಕರೀತಾರೆ? ಕೆಲಸ ಇದ್ದಾಗ ಮಾತ್ರ ಕರ್ಕೊಂಡು ಯೂಸ್ ಮಾಡ್ಕೊಂಡು ಬಿಟ್ಟಾಕ್ತಾರೆ. ಅದಕ್ಕಾಗಿ ನಾನೇನು ಮಾಡಿದೆ, ನಾವು ಯಾಕೆ ಪಕ್ಷಕ್ಕೆ ಇದು ಮಾಡಬಾರ್ದು, ರಾಜಕೀಯ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು. ಯಾಕಂದರೆ ನಮ್ಮ ಗಾಡ್ ಫಾದರ್ ನಮ್ಮ BT ಲಲಿತಾ ನಾಯಕ್ ಇದ್ದಾರೆ ಮೇಡಮ್. ಅವರು ರಾಜ್ಯ ಅಧ್ಯಕ್ಷರು ಸೋಷಲಿಸ್ಟ್ ಪಾರ್ಟಿ ಇಂಡಿಯಾದಿಂದ ಇದ್ದಾರೆ. ಅವರಿಂದ ನಾನು ಅವ್ರ ಕಡೆಯಿಂದ 20 ವರ್ಷದಿಂದ ಸಂಪರ್ಕದಲ್ಲಿದ್ದೇನೆ. ಒಂದು ಮಗನಾಗಿ ನನಗೆ ಬೆಳೆಸಿದ್ದಾರೆ ಅವರು. ರಾಜಕೀಯ ಗುರುಗಳು ಹೌದು, ಒಂದು ತಾಯಿನೂ ಹೌದು. ಅವರು ಏನೇ ಇರಲಿ ಆ ಥರ ನಡ್ಕೊಂಬಂದಾರ. ಆ ಉದ್ದೇಶದಿಂದ ನಾನು ಯಾಕೆ ಮಾಡಬಾರ್ದು? ಯಾಕೆ ಅಲ್ಲಿ ಸಮಸ್ಯೆಗಳು ಭಾಳ, ನಾವು ಸ್ಥಳೀಯರಾಗಿ ಅಲ್ಲಿ ಏನು ಸಮಸ್ಯೆ ಐತಿ, ಏನು ಸಮಸ್ಯೆ ಇಲ್ಲ ನಮಗೆ ಗೊತ್ತಿದೆ. ಈಗ ಬೇರೆದವರು ಅಲ್ಲಿ ನೀವು ನೋಡಿದಿರಿ, ಈಗ ಗೆದ್ದು ಬರ್ತಾರ, ಹೋಗಿಬಿಡ್ತಾರ, ಮತ್ತು ಕೆಲಸಗಳು ಆಗೋದಲ್ಲ. ಅಲ್ಲಿ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಹೇಳ್ರಿ? ಯಾವ ಕೆಲಸ? ಈಗ ಹಾವೇರಿ ವರ್ಧಾರಿಂದ ನೀರು ತೊಗೊಂಡೋಗಿ ಯೋಜನೆ ತಂದರು, ಹೌದಾ? ಅದು ತಮ್ಗೆ ಗೊತ್ತಿದ್ದ ವಿಷಯನೇ ಐತೆ. ಹೌದು. ಅದು ಯಾವಾಗಿಂದ ಪೈಪ್ಲೈನೆಲ್ಲ ಹಾಕಿದ್ರು, ಅದ್ರಾಗ ನೀರು ಬರಲಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದು ಯೋಜನೆ ತಂದರು. ಇಲ್ಲ, ಒಳ್ಳೆಯದು, ರೈತರಿಗೆ ಮಾಡೋದು ಒಳ್ಳೆಯದು, ಆದರೆ ಅದು ಕಾರ್ಯರೂಪಕ್ಕೆ ಬರಬೇಕು. ಅದು ಪೈಪ್ ಹಾಕಿ ಬಿಟ್ಟಿದ್ರೆ ಉಪಯೋಗ ಆಗೋದಿಲ್ಲ. ಅದರಿಂದ ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ. ಈಗ ಮಳೆ ಇದ್ದಾಗ ತೊಂದರೆ ಇಲ್ಲ, ಮಳೆ ಇಲ್ದಾಗ ಏನು ಮಾಡ್ಬೇಕು ಹೇಳ್ರಿ? ಅವು ನೀರಿದ್ರೆ ಅನುಕೂಲ ಹೋಗೋದಿಲ್ಲ. ಅದು ವರ್ಧಾರಿಂದ ನೀರು ತೊಗೊಳ್ಬೇಕಾದ್ರೆ ಅಷ್ಟು ಗ್ರಾಹಕದ ಪೈಪ್ ಹಾಕ್ಯಾರ ಅವರು. ಅದಕ್ಕೆ ಮೂಲ ಬ್ಯಾರೇಜ್ ಕಟ್ಟಬೇಕು. ಕೆಳಗಡೆ ಒಂದು ಬ್ಯಾರೇಜ್ ಐತಿ,
ಅದು ಅಷ್ಟು ನೀರು ಸಾಕಾಗೋದಿಲ್ಲ. ಅದರಿಂದ ಜನವರಿ ಒಳಗೆ ನೀರೇ ಇರೋದು. ಈಗೇನೋ ಮಳೆ ಬಂದೈತೆ ನೀರು ಬಿಟ್ಟಿದ್ರೆ ಅದಕ್ಕೆ ನೀರೇ ಇರೋಂಗಿಲ್ಲ ಅಲ್ಲಿ. ಅವು ಎಷ್ಟು ಸಾವಿರಾರು ಎಕರೆಗಳು ಜಮೀನು ಇದಾವೆ. ಅವರು ಮಳೆ ಇಲ್ಲ ಅಂದರೆ ಬೆಳೆ ಬರೋದಿಲ್ಲ. ಎಲ್ಲ ಪೈಪ್ಲೈನ್ ಮಾಡಿದಾರ, ಚೇಂಬರ್ ಮಾಡಿದಾರ, ಅಲ್ಲಿ ಪಂಪ್ ಹೌಸ್ ಕೊಡ್ಸಿದಾರ, ಬಟ್ ನೀರು ಪಂಪ್ ಆಗ್ತಾಯಿಲ್ಲ. ಅದರಿಂದ ಒಂದು. ಎರಡನೇದು, ಈಗ ನಾನು ನೋಡಿದೆ ಮೊನ್ನೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಚಂದಾಪುರ ಆ ಕಡೆ ಎಲ್ಲ ಹೋಗಿದೆ. ಅಲ್ಲಿ ನೋಡಿದರೆ ರಸ್ತೆ ಗುಂಡಿಗಳು ಭಾಳ ಹದಗೆಟ್ಟು ಹೋಗಿದ್ದಾವೆ. ಗಾಡಿ ಹೋಗೋ ಮಳೆ ಬಂದರೆ ಎಲ್ಲಿ ತೆಗ್ಗೈತಿ ಎಲ್ಲಿ ತೆಗ್ಗಿಲ್ಲ ಅಂತ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ಐತಿ. ಅದು ಸೇಮ್ ಕ್ಷೇತ್ರ ಇದು, ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಅದನ್ನು ಎಲ್ಲ ಕೆಲಸಗಳು ಭಾಳ ಪೆಂಡಿಂಗ್ ಇದಾವೆ. ಮೂರನೇದು, ಸೋಷಲಿಸ್ಟ್ ಇಂಡಿಯಾ ಪಾರ್ಟಿ ಪಕ್ಷಕ್ಕೆ ನೀವು ಯಾವಾಗ ಜಾಯ್ನಿಂಗ್ ಆದ್ರಿ? ನಾನು ಸೋಷಲಿಸ್ಟ್ ಪಾರ್ಟಿ ಇಂಡಿಯಾಗೆ ಅಂತ ಸುಮಾರು ಈಗ 2-3 ವರ್ಷ ಆಯಿತು. 2 ರಿಂದ 3 ವರ್ಷ. ಮೊದಲು ಬೇರೆ ಬೇರೆ ಪಕ್ಷದಲ್ಲಿ ಇದ್ದೆ. ಆದ್ರೆ ಎಲ್ಲಿದ್ದೆ ಅಂದರೆ ನಮ್ಮ ಮೇಡಮ್ ಎಲ್ಲಿರ್ತಾರೆ ಅವರೊಟ್ಟಿಗೆ ಇದ್ದೆ. ನಾನು ಜನತಾದಳ JDS ಅಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಇದ್ದೆ. ಮೇಡಮ್ ಇದ್ದರು. ಅವ್ರು ಕೊಟ್ಟಾಗ ಅವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿರ್ತಾನೆ. ಅವ್ರು ಬಿಟ್ಟು ನಾನು ಎಲ್ಲಿ ಹೋಗಿಲ್ಲ. ಅವರೇ ನಮಗೆ ಬೆಳೆಸ್ತಾ ಇದ್ದಾರೆ. ಸರಿ, ಹೇಳಿ. CM ಅವ್ರ ಬಗ್ಗೆ ಮಾತನಾಡ್ತಾರೆ. CM ಇದ್ದೀಗ CM ಕ್ಷೇತ್ರದ್ದು ಈಗ ನೋಡಿರಿ, ಸವಣೂರು ಯಲುಗಿ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆಯಲ್ಲ, ಯಲುಗಿ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ. ಅದು ಎಷ್ಟು ಸಮಸ್ಯೆ ಐತೆ ಅಲ್ಲಿ, ಅದು ತಮಗೆ ಗೊತ್ತೈತೆ, ತಾವು ಹೋಗಿ ರಿಪೋರ್ಟ್ ಮಾಡಿರ್ಬೋದು. ಈಗ ನೀರು ಬಳಿ ಬಂದರೆ ಅಲ್ಲಿ ಎಷ್ಟು ಸಮಸ್ಯೆ ಉದ್ಭವ ಆಗ್ತೈತೆ ಹೇಳ್ರಿ. ನೀರು ಹೋಗ್ತಾ ಇಲ್ಲ, ರಸ್ತೆ ಬಂದು ಎಷ್ಟೋ ಜನ ಹೊರಗಡೆಯಿಂದ ಬರಬೇಕಾಗೈತಿ. ಅದಕ್ಕೆ ಫ್ಲೈಓವರ್ ಒಂದು ಆಗಬೇಕು. ಅದೇ ಒಂದು ಇಮೇನ್ ಇರೋದು. ಅದು ಆದ್ದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ಅವೆಲ್ಲ ಆಗಬೇಕಾಗಿತ್ತಲ್ಲ. ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾರೆ, ಹೌದಲ್ರಿ? ಅದು ಯಾರು ಗಮನಕ್ಕೆ ಬಂದಿಲ್ಲ. ಆಮೇಲೆ ಸವಣೂರು ಗದಗ ರೋಡ್ ಅಂಗರು ಭಾಳ ಹದಗೆಟ್ಟು. ಈಗೇನು ಮಾಡಿದಾರೆ ಗೊತ್ತಿಲ್ಲ. ನಾನು ಸುಮಾರು ರೀಸೆಂಟಿಗೆ ಒಂದು 5-4 ತಿಂಗಳ ಹಿಂದೆ ಹೋಗಿದ್ದೆ. ಅವು ರೋಡ್ ಅಂಕರು ಮೊಣಕಾಲು ಮಟ್ಟ ತೆಗೆದ್ಬಿದ್ದಾವೆ. ಯಾವುದು ಗಾಡಿ ಹೋಗೋದಿಲ್ಲ. ನೋಡಿದ್ದೇನೆ ಸರ್ ನಾನು. ಹಾಂ, ಸರಿ. ಶಿಗ್ಗಾಂವಿ ಸವಣೂರು ಕ್ಷೇತ್ರದಲ್ಲಿ ತಾವೇನು ಅಲ್ಲಿ ಸ್ಥಳೀಯರಾಗಿದ್ದೀರಿ. ಮತ್ತು ಸೋಷಲಿಸ್ಟ್ ಇಂಡಿಯಾ ಪಾರ್ಟಿಯಿಂದ ನಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಿಮ್ಮನ್ನೇ ಯಾಕೆ ಮತ ಕೊಡಬೇಕು ಕ್ಷೇತ್ರ ಮತದಾರರು? ನಮಗೆ ಯಾಕಂತಂದ್ರೆ ಹೊಸ ಮೈನುದ್ದೀನ್ ಗುಡಿಗೇರಿ ಅವರಿಗೆ ವೋಟ್ ಯಾಕೆ ಕೊಡಬೇಕು? ನಮಗೆ ಯಾಕೆ ಮತ ಕೊಡ್ಬೇಕಂತಂದ್ರೆ ಹೇಳ್ತಾರಂದ್ರೆ, ಈಗ ನೋಡ್ರಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಹೌದಾ? ನಾನು ನಿಮಗೆ ಯಾವತ್ತಾದರೂ ಸಿಗ್ಬೋದು ಕೈ, ಹೌದಲ್ಲ? ತಾಲೂಕಿನವ ಮನಿ ಮಗ ಇದ್ದಂಗೆ. ಯಾವಾಗಾದರೂ ನಾನು ಎಲ್ಲರ ಕೊಟ್ಟಾಗ ಒಳ್ಳೆಯ ರೀತಿಯಿಂದ ನಡವಳಿಕೆಯಿಂದ ನಡ್ಕೊಂಬಂದಿನಿ. ಯಾಕೆ ಅದು ಒಂದೇನಂದ್ರೆ, ನಾವು ಮೊದಲಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಬಂದು ನಾವು ಎಲ್ಲರೂ ಕೂಡ ಎಲ್ಲರ ಥರ ನಾನು ಡೈರೆಕ್ಟಾಗಿ ಬಂದು ರಾಜಕೀಯ ನಿಂತನಲ್ಲ, ಕೂಲಿ ಕಾರ್ಮಿಕ ಕೆಲಸ ಒಟ್ಟಿಗೆ ಸೇರಿಕೊಂಡು ಮಾಡ್ಕೊಂಡು ಬಂದಮೇಲೆ ಈಗ ನನಗೆ ಒಂದು ಅವಕಾಶ ಬಂದಾಗ ನಾನು ಯಾಕಪ್ಪ ನಾನು ನಿಂತ್ಕೋಬಾರ್ದು? ಜನರ ಆಶೀರ್ವಾದ ಆದ್ರೆ ನಾನು ಸೇವೆ ಮಾಡೋಕೆ ಅನುಕೂಲ ಆಗ್ತೈತಿ. ಜನದ್ದು ಮನೆಗೆ ಹೋಗ್ಬೋದು, ಅದು ನನಗೆ ಅವ್ರಿಗೆ ನೇರವಾಗಿ ಭೇಟಿ ಆಗ್ಬೋದು. ಈ ಸಮಸ್ಯೆಗಳು ಭಾಳ ಇದಾವೆ. ಅದಕ್ಕಾಗಿ ನಾನು ಇದನ್ನು ಅವ್ರ ಹತ್ರ ಮತ ಕೇಳ್ತಾ ಇದ್ದೇನೆ ಎಲ್ಲರಿಗೆ. ಸರಿ ಸರ್, ನಿಮ್ಮ ಕನಸಿನ ಯೋಜನೆ ಏನು ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರಕ್ಕೆ? ನೀವು ಒಂದು ವೇಳೆ ಎಲ್ಲರನ್ನೂ ಬೇಸರಾಗಿ ಮತದಾರರು ನಿಮ್ಮನ್ನು ಆಯ್ಕೆ ಮಾಡಿದರೆ ಏನೋ ಒಂದು ಬದಲಾವಣೆ ಮಾಡ್ತಾರಂತ ತಡಿಪ, ಮುಸ್ಲಿಮ್ಸ್ ಇದ್ದಾನೆ, ಒಂದು ಸೋಷಲಿಸ್ಟ್ ಇಂಡಿಯಾ ಡೆಮೋಕ್ರಾಟಿಕ್ ಪಕ್ಷ ತೊಗೊಂಬಂದಿದ್ದಾರೆ, ಒಂದು ಸಮಾಜ ಸೇವೆಗಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಪಕ್ಷ ತೊಗೊಂಬಂದಿದ್ದಾರೆ, ಏನೋ ಒಂದು ಇವ್ರಿಗೆ ಮಾಡೋಣ ಅಂತೇಳಿ ಜನ ನಿಮ್ಮನ್ನು ಒಪ್ಕೊಂಡ್ರೆ ನಿಮ್ಮ ಕನಸು ಏನು ಈ ಕ್ಷೇತ್ರಕ್ಕೆ? ಈಗ ನಾನು ಮುಸ್ಲಿಂ ಅಂತಲ್ಲ, ನನಗೆ ಎಲ್ಲ ಜನಾಂಗದವರು ಅಲ್ಲ, ಮುಸ್ಲಿಂ ಅಂತಲ್ಲ, ಮುಸ್ಲಿಂ ಸಮಾಜದವ ಇದ್ದಾನೆ, ಏನೋ ಒಂದು ಬದಲಾವಣೆ ಮಾಡ್ತಾನೆ. ಖಾದ್ರಿಯವರು ಮಾಡ್ತೀನಿ ಅಂತ ಬಂದ್ರು, ಅವ್ರ ಕೈಯಿಂದ ಆಗ್ಲಿಲ್ಲ. ಬೊಮ್ಮಾಯಿರು ಕೂಡ ಅಷ್ಟು ಮಾಡಿದ್ದಾರೆ. ಇವನ್ ಕಡೆಯಿಂದ ಏನಾದ್ರು ಆಗ್ಬೋದು ತಡಿಪ ಅಂತ ಒಂದು ನಿಮಗೂ ಒಪ್ಕೊಂಡ್ರೆ? ನಮ್ಗೆ ಒಪ್ಪಂದ್ರೆ ನೋಡ್ರಿ, ನಾನು ಒಂದೇ ಏನಂತಂದ್ರೆ ಹೇಳೋದಂದ್ರೆ, ನನಗೆ ಆ ಜನ ಆಯ್ಕೆ ಮಾಡಿದ್ರೆ ನಾನು ಅವರು ಏನು ಸಮಸ್ಯೆದೆಲ್ಲ ಬಗೆಹರಿಸ್ತೇನೆ. ಒಂದು ಫಸ್ಟು ಎಜುಕೇಷನ್ ಇದ್ದು ಹುಡುಗರು ವಿದ್ಯಾರ್ಥಿಗಳದ್ದು ಶಾಲೆದು ಭಾಳ ಸಮಸ್ಯೆ ಇದಾವೆ. ಆಮೇಲೆ ಎರಡನೇದು, ಅಲ್ಲಿ ಶಿಕ್ಷಕರಿಗೆ ಭಾಳ ಕೊರತೆ ಇದೆ. ಶಿಕ್ಷಕರದ್ದು ಭಾಳ ಕೊರತೆ ಇದೆ ಏನ್ರಿ? ಯಾಕಂದ್ರೆ ಶಿಕ್ಷಕರು ಇಲ್ಲ, ಅಲ್ಲಿ ಯಾರು ಗಮನ ಹರಿಸ್ತಾ ಇಲ್ಲ. ಮಕ್ಕಳಿಗೆ ಹೋಗೋ ಬರೋ ಸಮಸ್ಯೆಗಳು ಭಾಳ ಇದಾವೆ. ಈ ರೈತರಿಗೆ ಭಾಳ ಸಮಸ್ಯೆ ಐತಿ, ಯಾರು ಇದು ಮಾಡ್ತಾ ಇಲ್ಲ. ಆಮೇಲೆ ಬಡವರಿಗೆ, ನಿರುದ್ಯೋಗಿಯವ್ರಿಗೆ ಏನೈತೆ ಹೇಳ್ರಿ, ಹುಡುಗರಿಗೆಲ್ಲ ಓದಿ ಕೂತಿದ್ದಾರೆ. ಎಷ್ಟು ಜನ ಓದಿ ಕೂತಿದ್ದಾರೆ ವಿದ್ಯಾರ್ಥಿಗಳು? ಅವ್ರಿಗೆ ಬಂದರೆ ಜಾಬ್ ಸಿಗ್ತದೆ ಹೇಳ್ತಾರೆ. ಎಲೆಕ್ಷನ್ ಟೈಮ್ ಬಂದಲ್ಲೇ ನಾವು ಅಷ್ಟು ಉದ್ಯೋಗ ಕೊಡ್ತೇವೆ, ಉದ್ಯೋಗ ಕೊಡ್ತೇವೆ ಅಂತ ಹೇಳ್ತಾರೆ. ಯಾವುದು ಕೊಟ್ಟಾರಪ್ಪ ಇಲ್ಲಿ ಮಟ್ಟ? ಯಾವ್ದಾರು ಮಾಡಿದಾರ? ಇವರ ಅಂತಲ್ಲ, ಯಾರು ಮಾಡಿಲ್ಲ, ಎಲ್ಲಿ ಮಾಡಿಲ್ಲ. ಇಂಥ ಸಮಸ್ಯೆಗಳಿದಾವೆ. ನನಗೆ ಜನ ಆಯ್ಕೆ ಮಾಡಿದರೆ ನಾನು ಅವಕ್ಕೆಲ್ಲ ಸ್ಪಂದಿಸ್ತೇನೆ. ಅದನ್ನು ಆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ಸರಿ ಸರ್, ನಿಮ್ಮ ಪ್ರಕಾರದಿಂದ ಶಿಗ್ಗಾಂವಿ ಸವಣೂರಲ್ಲಿ ಅಭಿವೃದ್ಧಿ ಅಂದರೆ ಯಾವ ವಿಷಯದಲ್ಲಿ ಆಗಬೇಕು? ಯಾವುದಂದ್ರೆ ಅಭಿವೃದ್ಧಿ ಅಂದರೆ? ಅಭಿವೃದ್ಧಿ ಆಗ್ಬೇಕು ನೋಡ್ರಿ. ಈಗ ಅಭಿವೃದ್ಧಿ ಅನ್ನೋಕೇನಲ್ಲಿ ಈ ಕೆಲಸ ರೋಡ್ಸ್ ಎಲ್ಲ ಮಾಡಿದ್ದಾರೆ, ಅವೆಲ್ಲ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಈಗ ವಿದ್ಯಾರ್ಥಿಗೆ ಹೋಗೋಕೆ ಅವ್ರಿಗೆ ಜಾಬ್ ಬೇಕಲ್ಲ, ಒಂದು ಯಾವ್ದು ಇಂಡಸ್ಟ್ರಿಯಲ್ ಮಾಡೋದು ಏನಾರು ಬೇಕಲ್ಲ. ಉದ್ಯೋಗ ಕೊಡಬೇಕಂದ್ರೆ ಗೌರ್ಮೆಂಟ್ ಜಾಬನ್ನ ಸಿಗ್ತಾ ಇಲ್ಲ ಈಗ.
ಪ್ರೈವೇಟ್ ಒಂದು ಯಾವುದೋ ಒಂದು ಇದು ಮಾಡಿ ಫ್ಯಾಕ್ಟ್ರಿ ಮಾಡಿ ಅವ್ರಿಗೆ ಉದ್ಯೋಗ ಕೊಡ್ಬೋದಲ್ಲ. ಸಿಗ್ಗಾಂವ್ ಕೊಡ್ಬೋದು, ಸೌನೂರು ಕೊಡ್ಬೋದು, ಪ್ರತಿ ಎಲ್ಲ ಕಡೆ ಕೊಡ್ಬೋದಲ್ಲ. ಎಷ್ಟು ಸಾವಿರ. ಮತ್ತೆ ಅಂಬುಜಾ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹೆಬ್ಬಾರ್ ಅವ್ರ ಫ್ಯಾಕ್ಟ್ರಿ ಇದೆ, ಇಲ್ಲಿ ಜೀನ್ ಇದೆ, ಇಲ್ಲಿ ಗಾರ್ಮೆಂಟ್ಸ್ ಇದೆ ಅಂತ ಹೇಳ್ತಾರಲ್ಲ ಸರ್. ಮತ್ತೆ ಏನು ಅದು ನನಗೆ ಗೊತ್ತಿಲ್ಲ. ಏನು ಶುಗರ್ ಫ್ಯಾಕ್ಟ್ರಿ ಒಂದು ನೋಡಿದ್ದೀನಿ, ಅಲ್ಲಿ ಎಷ್ಟು ಮಂದಿ ತೊಗೊಂಡಿದ್ದಾರ ಏನೆಲ್ಲ. ಅಂಬುಜಾ ಫ್ಯಾಕ್ಟ್ರಿ ದೊಡ್ಡದಿದೆ ಸರ್. ಅಂಬುಜಾ ಫ್ಯಾಕ್ಟ್ರಿ ಅಲ್ಲಿ ವರ್ಕರ್ಸ್ ಯಾರಿದಾರ, ನಮ್ಮಲ್ಲಿ ಇದ್ದಾರ ಹೊರಗಡೆ ಯಾರಿಗೂ ಅದನ್ನು ಅಬ್ಸರ್ವ್ ಮಾಡ್ಬೇಕಲ್ರಿ. ಏನೇ ಹೆಚ್ಚಿದ್ದಾರೆ. ಯಾವುದೋ ಫ್ಯಾಕ್ಟ್ರಿ ಮಾಡಲಿ ಮೊದಲ ಆದ್ಯತೆ ಸ್ಥಳೀಕರಿಗೆ ಕೊಡಬೇಕು. ಈಗ ಯಾವ ಫ್ಯಾಕ್ಟ್ರಿಗೆ ಹೋಗಿ ನೀವು ಚೆಕ್ ಮಾಡಿರಿ, ಅದರಲ್ಲಿ ಎಲ್ಲ ಕಡೆ ಎಲ್ಲಿ ಇರ್ತಾರ, ಬಿಹಾರ ಮಧ್ಯಪ್ರದೇಶ ಅವರೇ ಇದ್ದಾರೆ. ನಮ್ಮ ಕರ್ನಾಟಕದ ಒಳಗೆ ಬಿಟ್ಕೊಳ್ಳಂಗಲ್ಲ ಇವರು. ಈಗ ಎಕ್ಸಾಂಪಲ್ಲು ಇಲ್ಲೇ ಎಲ್ಲೇ ನಿಮ್ಮ ಬಂಕಾಪುರದಿಂದ ಮುಂಡ್ಗೋಡು ಹಾದಿಯಾಗಿ ಒಂದು ಕಂಪ್ನಿ ಐತೆ ಅಲ್ಲಿ, ಅದು ಮೆಗಾ ಇಂಜಿನಿಯರಿಂಗ್ ಕೆಲಸ. ಅಲ್ಲಿ ಪೈಪ್ಲೈನ್ ಹಾಗೂ ಕೋಟ್ಯಾಂತರ ರೂಪಾಯಿ ಪೈಪ್ಲೈನ್ ವರ್ಕ್ ತೊಗೊಂಡು ಟೆಂಡರ್ ತೊಗೊಂಡಿದ್ದಾರೆ. ಅಲ್ಲಿ ಯಾರಿದ್ದಾರೆ, ಕರ್ನಾಟಕದವ್ರು ಯಾರು ತೊಗೊಂಡಿದ್ದಾರೆ? ಹೊರಗಿನವ್ರೆ, ಎಲ್ಲ ಹೊರಗಿನವ್ರಿ. ಮತ್ತು ಇಲ್ಲಿಯರಿಗೆ ಏನೈತೆ ಹೇಳ್ರಿ, ಇಲ್ಲಿಯರಿಗೆ ನಮಗೀಗ ನಾವು ಜನ ನಮಗೆ ಮತ ಹಾಕಿ ಕಳಿಸುತ್ತೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಲಿ ಅಂತ ಮಾಡಿ ಕಳಿಸ್ತಾರೆ. ಹೌದು. ಆರ್ಟ್ಸ್ ಬಂದಮೇಲೆ ನೀವು ಫ್ಯಾಕ್ಟ್ರಿ ಮಾಡ್ತೀರಿ, ಇಲ್ಲ ಅನ್ನಲ್ಲ. ಅದರಲ್ಲಿ ವರ್ಕರ್ ಕೆಲಸ ಮಾಡೋರು ಯಾರು, ಅದು ಬೇಕಲ್ಲ. ಹೌದು. ಯಾರಿದಾರ ನೀವು ಸರಿ ಮಾಡಿರಿ, ಗೊತ್ತಾಗತ್ತೆ. ಈ ಅಂಬುಜಾ ಫ್ಯಾಕ್ಟ್ರಿ ಅಂದ್ರಿ, ಶುಗರ್ ಫ್ಯಾಕ್ಟ್ರಿ ಅಂದ್ರಿ, ಒಂದ್ಸಲ ಅಬ್ಸರ್ವ್ ಮಾಡಿರಿ, ವಿಸಿಟ್ ಕೊಡ್ರಿ. ಅಲ್ಲಿ ಕರ್ನಾಟಕದವರು ಎಷ್ಟು ಮಂದಿ ಹುಡುಗರು ಇದ್ದಾರೆ ಅದನ್ನು ನೋಡಿರಿ. ಇಲ್ಲೇ ಅಂತಲ್ಲ, ಯಾವ ಫ್ಯಾಕ್ಟ್ರಿ ಕೂಡ ಮಾಡಿದಲ್ಲೇ ಎಲ್ಲಿ ಮಾಡಿದರೂ ಲೋಕಲ್ನವ್ರಿಗೆ ಆದ್ಯತೆ ಕೊಡೋಂಗಿಲ್ಲ. ಎಲ್ಲ ಹೊರಗಲ್ಲಿ ಕೊಡ್ತಾರೆ. ನೀವು ಇದೇ ಫ್ಯಾಕ್ಟ್ರಿ ಅಂತಲ್ಲ, ನೀವು ಬೇಕಾದ್ರೆ ನೀವು ಬಂದರೆ ಲೋಕಲ್ ಅವರಿಗೆ ಎಷ್ಟು ಅನುಕೂಲ ಆಗ್ಬೋದು. ನಾವು ಬಂದರೆ ನೋಡಿರಿ, ನಾವು ಫಸ್ಟ್ ಎಲ್ಲಪ್ಪ ಏನು ಓದಿದಾರಲ್ಲ ಹುಡುಗರು, ವಿದ್ಯಾರ್ಥಿಗಳಾಗಲಿ, ಯಾರು ಸಾಮಾನ್ಯರಾಗಲಿ, ಅವ್ರಿಗೆಲ್ಲ ಅವ್ರ ಆದ್ಯತೆ ಕೊಡ್ತೀವಿ ನಾವು. ಅವ್ರಿಗೆ ತುಂಬ್ತೇವೆ, ಅಲ್ಲಿ ಕೆಲಸ ಮಾಡೋಕೆ ಅನುಕೂಲ ಮಾಡಿಕೊಡ್ತೀವಿ, ಅವ್ರ ಜೀವನ ನಡೀತೈತಿ. ಹೌದಲ್ಲನ್ರಿ? ಅವ್ರಿಗೆ ಯಾಕಂತಂದ್ರೆ ಈಗ ಇವರು ಹೊರಗಲ್ದಿರೋ ಬಂದಮೇಲೆ ಇವ್ರು ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಮಂಗ್ಳೂರು ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಹಿಂಗೆಲ್ಲ ಕೆಲಸ ಮಾಡ್ತಾರೆ. ಹೊಲ ಮನೆ ಎಲ್ಲ ಬಿಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಉದ್ಯೋಗ ಇಲ್ಲಲ್ಲ. ಅಲ್ಲಿ 100 ರೂಪಾಯಿನೋ 1000 ರೂಪಾಯಿನೋ ಎಷ್ಟು ದುಡಿತಾರೆ, ದುಡಿದು ತಂದು ಇಲ್ಲಿ ಜೀವನ ಮಾಡ್ತಾರೆ ಅವರು. ಅದು ನಿಮ್ಮದು ಉದ್ಯೋಗ ಇಲ್ಲಿ ಕೊಟ್ರಂದ್ರೆ ಅವ್ರು ಯಾಕೆ ಹೋಗ್ತಾರ? ಸರಿ, ಈ ಕಾಂಗ್ರೆಸ್ನಿಂದ ಅಜ್ಜಂಬೀರ್ ಖಾದ್ರಿ ಆಗಿರಲಿ, ಶ್ರೀಕಾಂತ್ ಪಠಾಣ್ ಆಗಿರಲಿ, ನೂರ್ ಅಹಮದ್ ಮಾಳಿಗೆ ಅವರು ಆಗಿರಲಿ, ಆರ್ ಶಂಕರ್ ಆಗಿರಲಿ, ಸಂಜೀವ್ ಕುಮಾರ್ ನೀರಲ್ಗಿ ಆಗಿರಲಿ, ಪ್ರೇಮಾ ಪಾಟೀಲ್ ಆಗಿರಲಿ, ರಾಜೇಶ್ವರಿ ಪಾಟೀಲ್ ಅವರಾಗಿರಲಿ, ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ. BJPಯಿಂದ ಶ್ರೀಕಾಂತ್ ದುಂಡಿಗೌಡರು, ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ ಬೊಮ್ಮಾಯಿ ಅವರು, ಶೋಭಾ ನಿಸ್ಸಿಮಗೌಡರು, ಶಶಿಧರ್ ಎಲಿಗಾರ್ ಅವರು, ಸೀಮಾ ಮಸೂದಿ ಅವರು ಅಂತೇಳಿ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈ ಎರಡು ಬಲಿಷ್ಠ ಪಕ್ಷ, ಹೌದು, ದುಡ್ಡಿನ ಸುಳಿಮಳೆ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಈ ಪಕ್ಷದ ವಿರೋಧದಲ್ಲಿ ನೀವು ಯಾವ ರೀತಿ ಮತ ಕೇಳ್ತೀರಿ? ನಾವು ನೋಡ್ರಿ, ಪಕ್ಷದ ಇವೆರಡೂ ನೀವು ಹೇಳಿದಂಗೆ ಬಲಿಷ್ಠ ಪಕ್ಷಗಳು ದುಡ್ಡಿನ ಸುಳಿಮಳೆ ಮಾಡ್ತಾರೆ. ಅದು ನಮ್ಮ ಹತ್ರ ಇಲ್ಲ. ಹೌದಾ? ಈಗ ಜನ ಅರ್ಥ ಮಾಡ್ಕೋಬೇಕು ಅದನ್ನು. ಈಗ ದುಡ್ಡು ಹಾಕಿ ಗೆದ್ದು ಹೋದ್ಮೇಲೆ ನಿಮ್ಗೆ ಅದನ್ನು ನಿಮ್ಗೆ ದುಡ್ಡು ಕೊಟ್ಟಿದ್ದೆ, ನಿಮ್ಮ ಕೆಲಸ ಮುಗಿದಪ್ಪ. ನೀವು ದುಡ್ಡು ಕೊಟ್ಟಿದ್ದೆ, ನಿಮ್ಗೆ ಓಟ್ ಹಾಕಿದ್ರಿ, ನಮ್ಗೆ ಮುಗಿತಲ್ಲೇ, ನೀವು ಕೆಲಸ ಕೆಳಕ್ಕೆ ಹಾಕಿಲ್ಲ ಅಂತ ಹೇಳ್ತಾರೆ ಅವರು. ನಮ್ದು ಆ ಥರ ಅಲ್ಲ. ನಾವು ದುಡ್ಡು ಕೊಡೋರಲ್ಲ, ದುಡ್ಡು ತೊಗೊಳೋರಲ್ಲ. ಆದರೆ ಕೆಲಸ ಮಾಡಿಕೊಡ್ತೀವಿ ನಾವು ಒಳ್ಳೆಯವರಿಗೆ, ಈ ಬಡ ಮಕ್ಕಳಿಗಾಗಲಿ, ಪ್ರತಿಯೊಂದಿಗೆ ನಾವು ಜಿಲ್ಲಾದಾಗ ನಮ್ಗೆ ಆಯ್ಕೆ ಮಾಡಿದ್ದೆ ಕರೆಯಾದರೆ ಅವರು. ನಾನು ಅವ್ರಿಗೆ ಏನು ಕೆಲಸ ಮಾಡಬೇಕು, ನಮ್ಮ ಫ್ಯಾಕ್ಟ್ರಿಗಳು ಏನೋ ತರೋಣ, ಯೋಜನೆ ತರೋಣ, ಭಾಳ ಇದಾವೆ ಯೋಜನೆ, 1 ಅಂತ 2 ತಂದು ಅವ್ರಿಗೆ ಉದ್ಯೋಗ ಕೊಟ್ಟರು, ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಸರಿ, ಈಗ ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಅದು ನೋಡ್ರಿ, ಈಗ ಸದ್ಯ ಮಾತ್ರ ಜನಕ್ಕೆ ಪ್ಲಸ್ ಆಗಿತ್ತು. ಪ್ಲಸ್ ಅಂತ ನಡೀತಾ ಇದೆಯಲ್ಲ ಜನರಿಗೆ, ನಿಮಗೆ ನೀವು ಮತ ಕೇಳುವವರಿಗೆ. ಅವ್ರು ನಮ್ಮ ಮತ ಕೇಳೋರಿಗೆ ಅದು ನಮಗೆ ಪ್ಲಸ್ ಆಗ್ತಿತ್ತು. ಅದು ಹೆಂಗೆ ಪ್ಲಸ್ ಆಗುತ್ತೆ? ಈಗ ನೋಡ್ರಿ, ಜನ ನೋಡಿದಾರ, ಅವ್ರು ಏನು ಕೊಡ್ತಾ ಇದಾರ, ಏನು ಯೋಜನೆಗಳು ಕೊಡ್ತಾ ಇದಾರ, ಅದರಿಂದ ಎಲ್ಲ ಅದಕ್ಕೆ ಹಾಕ್ಬೇಕಂತ ಏನೆಲ್ಲ ಇದೆಲ್ಲ. ಯಾಕೆ ನಮ್ಮ ಸಾಮಾನ್ಯ ಮನುಷ್ಯಪ್ಪ, ನಮ್ಗೆ ನಮ್ಮ ಸ್ಥಳೀಯದವ ನಮಗೆ ಸಿಗ್ತಾನೆ ಕೈಯಲ್ಲಿ. ಈಗ ಅವ್ರು ಗ್ಯಾರಂಟಿ ಕೊಡ್ತಾರ, ಅವ್ರು ಅಲ್ಲಿ ಇರ್ತಾರ, ಇಲ್ಲಿ ಬಂದು ಸ್ಪಂದಿಸಬೇಕಲ್ರಿ, ಅದು ಬೇಕಲ್ಲ. ಹೊಸ ಮೈನುದ್ದೀನ್ ಅವರೇ, ಎಷ್ಟು ದಿವಸದಿಂದ ನೀವು ಎಲ್ಲೆಲ್ಲ ಯಾವ ಕ್ಷೇತ್ರದಲ್ಲಿ ಭೇಟಿ ಮಾಡಿದ್ರೆ ಜನರ ಉತ್ತರಗಳನ್ನು ಈ ಗ್ಯಾರಂಟಿ ವಿಷಯದಲ್ಲಿ ನೀವು ಹೇಳಿದಾಗ ನಿಮ್ಮ ಪಕ್ಷ ಸೋಷಲಿಸ್ಟ್ ಇಂಡಿಯಾ ಪಾರ್ಟಿ ಏನಿದೆ, ಈ ಪಕ್ಷದ ವಿಚಾರಗಳನ್ನು ತಿಳಿಸಿದಾಗ ಏನು ಹೇಳ್ತಾ ಇದಾರೆ ನಿಮ್ಮ ಪಕ್ಷದ ಬಗ್ಗೆ ಜನ? ನೋಡ್ರಿ, ನಮಗೆ ನೋಡಪ್ಪ, ನಮ್ಮ ಸ್ಥಳೀಕರಿದ್ದೀರಿ, ನೀವು ಸ್ಥಳೀಕರಿದ್ದೀರಿ, ನಾವು ನಿಮ್ಗೆ ಆಶೀರ್ವಾದ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ನಾವು ಭೇಟಿ ಆಗ್ಬೋದು. ಬೇರೆ ದೊಡ್ಡವರಿಗೆ ಓಟ್ ಹಾಕಿ ಹೋಗ್ಮೇಲೆ ನಮಗೆ ಭೇಟಿಯಾಗಿ ಆಗೋದಿಲ್ಲ, ಆಶೀರ್ವಾದ ಮಾಡ್ತಾವೆ ಅಂತ ಹೇಳಿದ್ರೆ. ನಾನು ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದೆ, MLA ಎಲೆಕ್ಷನ್ ನಿಂತಿದ್ದೆ. ಅವಾಗ ಏನಾಯ್ತು ಅಂದರೆ, ಯಾವ ಪಕ್ಷ ನಿಂತಿದ್ರಿ? ಇದು ಯಾವುದದು ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ. ಇಂಡಿಯನ್ ಮೂವ್ಮೆಂಟ್. ಆ್ಯಕ್ಚುಲಿ ಏನಾಯ್ತಂದ್ರೆ, ಜನತಾ ಪಕ್ಷದಿಂದ ನಾವು ಮೊದಲ ಪ್ರಚಾರ ಮಾಡಿದ್ವಿ. ಒಂದು 6 ತಿಂಗಳಿಂದ ಪೂರ ಹಳ್ಳಿ JDSನಿಂದ ಇಲ್ಲ, ರಂಟಿವತ್ತ ರೈತ ಸಿಂಬಲ್, ರಂಟಿವತ್ತ ರೈತರಿಂದ ಅದು ಸಿಂಬಲ್ ಆಗಿ ತೊಗೊಂಡು ನಾವು ಒಂದು 6 ತಿಂಗಳ ಪೂರ ಪ್ರಚಾರ ಮಾಡಿ ಎಲ್ಲ ಮಾಡಿದ್ವಿ. ಇನ್ನೊಂದು ತಿಂಗಳ 15 ದಿವಸ ಎಲೆಕ್ಷನ್ ಅಲ್ಲಿ ಮಟ್ಟ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ, ಆ ಸಿಂಬಲ್ ಆಯ್ತು ಅನ್ನೋ ಉದ್ದೇಶಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಜಯಪ್ರಕಾಶ್ ಬಂಧು ಅಂತೇಳಿ ಬಿಹಾರದವರು, ಸಿಂಬಲ್ ಐತಿ, ನಾವು ಸಿಂಬಲ್ ಕೊಡ್ತೇವೆ ಅಂತ ಹೇಳಿದರು. ಅದ್ರ ಮೇಲೆ ನಾವೆಲ್ಲ ಹಚ್ಕೊಂಡು ಪೂರ ಪ್ರಚಾರ ಮಾಡಿದ್ವಿ. ಲಾಸ್ಟಿಗೆ ಏನಾಯಿತು, ಅವ್ರು ಸಿಂಬಾಲ ಅವ್ರಿಗೆ ಕೊಡಲಿಲ್ಲ.
ಕೊಡಲಿಲ್ಲ ಅಂದ್ರೆ ಅವರು 2 ಮಂದಿ ಅಧ್ಯಕ್ಷರಲ್ಲಿ, ನಾನು ಅಧ್ಯಕ್ಷ ಅಂತ ಒಬ್ಬರು, ನಾನು ಅಧ್ಯಕ್ಷ ಅಂತ ಎರಡು ಬಣ. ಇಲ್ಲಿ JDS ನಲ್ಲಿ CM ಇಬ್ರಾಹಿಂ ಮತ್ತೆ ದೇವೇಗೌಡ ಹೆಂಗಿದ್ದಾರೆ ಹಂಗೆ. ಇವ್ರು ಏನಂದ್ರೆ ಚುನಾವಣೆ ಆಗಿ ದಿಲ್ಲಿ ನಾವು ನೇರವಾಗಿ ನಾವು ಬಿಟಿ ಲಲಿತಾ ನಾಯಕ್ ಮೇಡಮ್ ದಿಲ್ಲಿಗೆ ಹೋದ್ವಿ. ಇದು ಏನು ಸಮಸ್ಯೆ ಕೇಳ್ಕೊಂಬರೋಣ, ಸುಮ್ಮನೆ 6 ತಿಂಗಳು ನಾವು ಸಂಘಟನೆ ಮಾಡ್ತಾ ಇದ್ದೀವಿ, ನಾಳೆ ನಾವು ಇಲೆಕ್ಷನ್ ಟೈಮಲ್ಲಿ ನಮ್ಗೆ ಸಿಂಬಲ್ ಇಲ್ಲಂದ್ರೆ ಹೆಂಗೆ ಆಕೈತಿ, ನಾವು ಮಾಡಿದ್ದೆಲ್ಲ ವ್ಯರ್ಥ ಆಕತ್ತೇಳಿ ಹೋಗಿದ್ವಿ. ಹೋದ ಸಂದರ್ಭದಲ್ಲಿ ಅವರಿಗೆ ಭೇಟಿ ಮಾಡಿದ್ವಿ. ಕರ್ನಾಟಕ ಸಂಘದಲ್ಲಿ ಆ ಸಂಘ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಸ್ಟೇ ಮಾಡಿದ್ವಿ. ಕರ್ನಾಟಕ ಭವನ್ ಅಲ್ಲ, ಕರ್ನಾಟಕ ಸಂಘ ಅಂತ ಒಂದು ಹೋಟೆಲ್ ಇದೆ, ಒಂದು ದೊಡ್ಡದೈತ್ರಿ. ಅದು ಕರ್ನಾಟಕದವ್ರಿಗೆ ಭಾಳ ಮಂದಿ ಇರ್ತಾರೆ ಅಲ್ಲಿ, ವಿದ್ಯಾರ್ಥಿಗಳಾಗಲಿ ಪೂರ ಇಲ್ಲಿ ಭಾಳ ಚೆನ್ನಾಗೈತೆ ಅಲ್ಲಿ. ಯಾಕಂದ್ರೆ ದಿಲ್ಲಿ ಒಳಗಡೆ ಅಲ್ಲಿ ಇದ್ದಾಗ ಇವ್ರಿಗೆ 2 ಮಂದಿ ಒಟ್ಟಿಗೆ ಕೂಡಿಸಿದ್ವಿ. ಕೂಡಿಸಿ 2-3 ದಿವಸ ಕಾಲದಿಂದ ಇವ್ರಿಗೆ ಮಾತಾಡಿ ಫೈನಲ್ ಮಾಡಿದ್ವಿ. ನೋಡಪ್ಪ, ಅವ್ರು ಚುನಾವಣೆ ಆಗಿದ್ದವ್ರು ಏನು ಹೇಳಿದ್ರು ಅಂದ್ರೆ, ನೀವು 2 ಮಂದಿ ಬಂದು ಸೈನ್ ಮಾಡಿರಿ, ನಿಮಗೆ ಸಿಂಬಲ್ ಕೊಡ್ತೇವೆ, ಒಬ್ರಿಗೆ ಕೊಡಕ್ಕೆ ಬರೋಲ್ಲ ಅಂತ ಹೇಳಿ ಇವ್ರಿಗೆ ಒಪ್ಷನ್ ಮೇಲೆ ಆಯ್ತಾ ಒಪ್ಕೊಂಡು ಹೋಗಿದ ಮೇಲೆ ಬೆಳಿಗ್ಗೆ ಹೋಗಿ ಮತ್ತು ಏನು ಇದಾಯ್ತು ಅವ್ರದ್ದು ಹಾಡು, ಇಲ್ಲ ನಾನು ಅಧ್ಯಕ್ಷ ನೀನು ಅಧ್ಯಕ್ಷ ಹೇಳಿ. ಹೀಗಾಗಿ ಅದನ್ನು ಬಿಟ್ಬಿಟ್ವಿ. ಬಂದಮೇಲೆ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯವರು ನಮ್ಮ ಜನತಾದಳದಲ್ಲಿ ಸೇರಿಕೊಂಡು, ಜನತಾ ಪಕ್ಷ ಆ ಪಕ್ಷಕ್ಕೆ ಸೇರ್ಕೊಂಡು ನಾವು ಬರ್ತಾವಂತ ನಮ್ಮ ಮೊದಲ ಮೀಟಿಂಗ್ ಮಾಡಿದ್ರು ಅವರು. ಇದು ವಿಷಯ ಅವ್ರಿಗೆ ಗೊತ್ತಾಗಿದ ಮೇಲೆ ಅವ್ರಂದ್ರು ಮೇಡಮ್ ಅವ್ರಿಗೆ, ಅಮ್ಮ ನಮ್ಮ ಪಕ್ಷದ ಸಿಂಬಲ್ ಐತಿ ತೊಗೊಂಡು ಪ್ರಚಾರ ಮಾಡಿರಿ, ನೀವು ಇಲೆಕ್ಷನ್ ಕಂಟೆಸ್ಟ್ ಮಾಡಿರಿ ಅಂದರು. ಆ ಸಂದರ್ಭದಲ್ಲಿ ಟೈಮ್ ಇಲ್ಲ, 15 ದಿವಸಕ್ಕೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ನಾನೀಗ ಆ ಪಕ್ಷದಲ್ಲಿ ಪ್ರಚಾರ ಮಾಡಿದ್ದೀನಿ, ಈ ಪ್ರಚಾರ ತೊಗೊಂಡು ಹೆಂಗಾಗತ್ತೆ, ನನಗೆ ಆ ಓಟ್ ಬರಲಿಲ್ಲ. ಪಕ್ಷ ಸಂಘಟನೆ ಮಾಡಿದೆ. ಎಷ್ಟು ಓಟ್ ಬಂತು ಸರ್? ನಮ್ಮದು 200 ಚಿಲ್ಲರೆ ಓಟ್ ಬಂದಷ್ಟೇ. 15 ದಿವಸದಲ್ಲಿ ಏನು ಮಾಡ್ತೀರಿ, ಎಲ್ಲೆಂತ ಹೋಗ್ತೀರಿ, ಯಾರಿಗಂತ ಹೇಳ್ತೀರಿ, ಏನು ರೀ ನೀವು ಅದನ್ನು ಮೊದಲು ಮಾಡಿದ್ರಿ ಮತ್ತು ಈಗಿನ ತಂದಿರಿ ಅಂತ ಅಂದ್ರೆ ಸಪೋಸ್ ಯಾರಾದ್ರೂ ಅಂತಾರೆ. ಹೌದು, ಸಹಜವಾಗಿ ಬಂದು ಹಿಂಗಾಗಿ ಆಯಿತು. ಅದು ಮಾಡಿದ ಮೇಲೆ ಅಷ್ಟಕ್ಕಾಯಿತು. ಮೊನ್ನೆ MP ಎಲೆಕ್ಷನ್ ನಿಂತಿದ್ವಿ. MP ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಇದರಿಂದ ಮಾಡಿದ್ವಿ, ಸೋಷಲಿಸ್ಟ್ ಪಾರ್ಟಿ ಇಂಡಿಯಾದಿಂದ ಮಾಡಿದ್ವಿ. ಅವು ಎಲ್ಲ ಕಡೆಗೆ ತಿರುಗಾಡಿದ್ವಿ, ಮಾಡಿದ್ವಿ. ಅದನ್ನು 3401 ಓಟ್ ಬಂತು ಇದರಿಂದ. ಅದಕ್ಕೆ ಮತ್ತೆ ಬಾಯಿ ಎಲೆಕ್ಷನ್ ಬಂತು, ಮತ್ತು ಕಂಟೆಸ್ಟ್ ಮಾಡೋಣ, ಲಾಸ್ಟ್ ಟೈಮ್ ಮಾಡಿದ್ದೀನಿ, ಇದನ್ನು ಮಾಡೋಣ ಅಂತೇಳಿ ಆ ಉದ್ದೇಶದಿಂದ ಒಂದು ಜನರ ಸೇವೆ ಸೇವೆ ಮಾಡೋ ಸಂಬಂಧ ನಾನು ಇದು ಮಾಡ್ತಾಯಿದ್ದೆ, ಸ್ಪರ್ಧೆ ಮಾಡ್ತಾಯಿದ್ದೀನಿ. ಬಿಟ್ಟಿದ್ರೆ ನಾನು ಅದನ್ನು ಮಾಡಬೇಕು, ಇದು ಮಾಡ್ಕೋಬೇಕು ಅನ್ನೋ ಉದ್ದೇಶ ಬಂದಿಲ್ಲ. ನಂದು ನಾವು ಕಾಂಟ್ರಾಕ್ಟರು ಕೆಲಸ ಮಾಡ್ಕೊಂಡು ಹೋಗ್ತಾ ಜೀವನ ನಡೀತಾ ಐತಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಅವಕಾಶ ಬಂದೈತಲ್ಲ, ಮಾಡೋಣ, ಒಳ್ಳೆಯದು ಕೆಲಸ ಮಾಡೋಣ ಅನ್ನೋ ಆ ಉದ್ದೇಶದಿಂದ ನಾನು ಈ ರಾಜಕೀಯಕ್ಕೆ ಬಂದಿದ್ದೇನೆ. ಸರಿ ಸರ್, ನೀವು ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರಿ, MP ಲೋಕಸಭೆಯಲ್ಲಿ ಮಾಡಿದ್ರಿ, ಈಗ ಮತ್ತೆ ಬೈ ಎಲೆಕ್ಷನ್ ಕೂಡ ಮಾಡ್ತಾ ಇದ್ರಿ. ಎಷ್ಟು ಆತ್ಮಧೈರ್ಯ ಎಷ್ಟಿದೆ ನಿಮಗೆ? ಇಲ್ಲ, ಯಾಕೆಂದರೆ ಆ ಪಕ್ಷದ ಚಿಹ್ನೆ ಸಿಗಲಿಲ್ಲ ಅಂದ್ರೆ ಈ ಪಕ್ಷಕ್ಕೆ ಬಂದ್ರಿ, ಈ ಪಕ್ಷದಿಂದ ಜನ ಏನು ಅನ್ಕೊಂತಾರಂತ ಆದರೂ ಕೂಡ ಹೋದ್ರಿ, ಮತ್ತು ಇದರ MP ನಿಂತಿರಿ, ಮತ್ತೆ ಇಲ್ಲೇ ಬಂದು ನಿಂತಿರಿ. ಈ ಒಂದು ಮನುಷ್ಯಗೆ ಧೈರ್ಯ ಅನ್ನೋದು ಒಂದೇ ಪಕ್ಷದಲ್ಲಿದ್ದಾಗ ಧೈರ್ಯ ಬರುತ್ತೆ. ಈಗ ಜಂಪೀರ್ ಖಾದ್ರಿ ಅವರು 4 ಬಾರಿ ಒಂದೇ ಪಕ್ಷದಲ್ಲಿ ಇದ್ದಾರೆ, ಸೋತರು ಕೂಡ ಮತ್ತೆ ಅಲ್ಲಿ ಹೋಗ್ತಾರೆ, ಅದೊಂದು ಕಾಂಗ್ರೆಸ್ ಚಿಹ್ನೆ. ನಿಮಗೆ ಈ ರೀತಿ ಬದಲಾವಣೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ, ಜನ ಮಾತನಾಡೋದಿಲ್ಲ ಸರ್ ನಿಮಗೆ? ಇಲ್ಲ, ಜನ ಮಾತನಾಡೋಕೆ ಜನಗೆ ಅರ್ಥ ಆಗತ್ತೆ, ನಾವು ತಿಳಿಸಿ ಹೇಳ್ತೇವೆ ಅವ್ರಿಗೆ. ನನಗೆ ಈಗಂದ್ರೆ ವಿಶ್ವಾಸ ಐತಿ, ತಾಳ್ಮೆ ಇರಬೇಕು. ಇವತ್ತು ನೋಡ್ರಿ, ಈಗ ದೊಡ್ಡ ಪಕ್ಷದಲ್ಲಿ ಅದು ಯಾರಿಗೆ ಅವಕಾಶ ಸಿಗೋದಿಲ್ಲ. ಸಿಗುತ್ತೇನ್ರಿ? BJPಲಿ ಸಿಗುತ್ತಾ, ಕಾಂಗ್ರೆಸ್ ಸಿಗುತ್ತಾ, JDS ಸಿಗುತ್ತೆ, ಯಾರು ಸಿಗೋದಿಲ್ಲ. ಈಗ ಐತಿ, ನಾವು ಈಗ 3ನೇ ಸಲ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಾನು ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ, ಇವತ್ತಿಲ್ಲ ನಾಳೆ ಗೆಲುವು ಎಷ್ಟು ಸತ್ಯ ಇದೆ ನಿಮ್ಮ ಕಡೆ ಈ ಕ್ಷೇತ್ರದಿಂದ? ಈ ಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿ ಎಷ್ಟು ಮಂದಿ ಕಂಟೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ರೀ. ಈಗ ಸುಮಾರು ಕಾಂಗ್ರೆಸ್ನಾಗ ಒಂದು 17 ಜನ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ, BJP ಎಷ್ಟು ಮಂದಿ ಗೊತ್ತಿಲ್ಲ, ಬೇರೆ ಬೇರೆ ಇದರ ಪಾರ್ಟಿಯವರು ಇದ್ದಾರೆ. ಸುಮಾರು ಒಂದು 30 ಅಭ್ಯರ್ಥಿಗಳು ಆಗುವಂಥ ನಿರೀಕ್ಷೆ ನಂದು ಐತಲ್ಲಿ, ಅಷ್ಟು ಮಂದಿ ಕಂಟೆಸ್ಟ್ ಮಾಡ್ಬೋದು ಅಂತೇಳಿ. ಇಲ್ಲ ಕಾಂಗ್ರೆಸ್ ಇಂದ ಒಬ್ರು ಮಾಡ್ತಾರೆ, BJP ಇಂದ ಒಬ್ರು ಮಾಡ್ತಾರೆ, KRS ಇಂದ ಒಬ್ರು ಮಾಡ್ತಾರೆ, 3, ನೀವೊಬ್ರು 4, ಮತ್ತು ಬೇರೆ ಒಂದು 5 ಜನ 6 ಜನ ಇಟ್ಕೋದು. ಇಲ್ಲ, ಹೆಚ್ಚಿಗೆ ನಾನು ನಿರೀಕ್ಷೆ ಮಾಡಿದ್ದು ಒಂದು ಮಿನಿಮಮ್ ಒಂದು 10-15 ಮಂದಿ ಕೊಡ್ತಾರಂತ ನಾನು. ಅಷ್ಟು ಜನರಲ್ಲಿ ನಿಮಗೆ ಎಷ್ಟು ಗೆಲುವು ವಿಶ್ವಾಸ ಬರ್ತಾ ಇದೆ? ಈಗ ನೋಡ್ರಿ, ನಮಗೆ ವಿಶ್ವಾಸ ಐತಿ. ನಾನು 2 ಸಲ ಅಲ್ಲಿ 1 ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ, ಜನ ಕಡೆ ಹೋಗಿದ್ದೀನಿ, ಭೇಟಿಯಾಗಿದ್ದೀನಿ, ಮಾತಾಡಿದ್ದೀನಿ. ಅವರು ಜನ ತೀರ್ಪು ಏನು ಕೊಡ್ತಾ ತಿಳ್ಕೊಬೇಕು. ನೋಡಪ್ಪ, 2 ಸಲ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ, ಒಂದು ಸಲ ಆಶೀರ್ವಾದ ಮಾಡೋಣ ಅಂದರೆ ನಮಗೆ ಗೆಲುವು ಖಚಿತ. ಸರಿ ಸರ್, ಕೊನೆಯದಾಗಿ ನಿಮ್ಮ ಶಿಗ್ಗಾಂವಿ ಸೌಂದರ್ಯನ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ, ಅಂದರೆ ನ್ಯೂಸ್ 43 ಇಂಡಿಯಾ ಪ್ರತಿಯೊಂದು ಬೂತ್ನಲ್ಲಿ, ಪ್ರತಿಯೊಂದು JDP TP ಕ್ಷೇತ್ರದಲ್ಲಿ ಕೂಡ ಚಿರಪರಿಚಿತ ಇದ್ದಿರ್ತಕ್ಕಂಥ ಮೀಡಿಯಾ. ಸುಮಾರು ಜನದ ನಾವು ಸಂದರ್ಶನಗಳನ್ನು ಕೂಡ ನಾವು ಮಾಡಿದ್ವಿ. ನೀವು ಕೂಡ ಈ ಸಂದರ್ಶನದಲ್ಲಿ ಕ್ಷೇತ್ರದ ಜನನಾಯಕ ಮತ್ತು ಕನಸಿನ ಯೋಜನೆ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಿ. ಕ್ಷೇತ್ರ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರ ನಮ್ಮ ಮಾಧ್ಯಮ ಮುಖಾಂತರ? ನೀವು ಕ್ಷೇತ್ರದ ಜನಗಳನ್ನ ಒಂದೇ ಹೇಳೋದು, ನೀವು ಯಾರೇನ ಆಯ್ಕೆ ಮಾಡ್ತಿರಲ್ಲ ನೋಡಿ ಆಯ್ಕೆ ಮಾಡಿರಿ. ಈಗ ದುಡ್ಡಿನ ಸಂಬಂಧ ಮಾಡಬೇಡ್ರಿ, ದುಡ್ಡಾಗಲಿ ಬೇರೆ ವಿಧದ ಆಮಿಷಕ್ಕೆ ಹೋಗಿ ಒಳಗಾಗಬೇಡ್ರಿ. ಒಳ್ಳೆಯ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ಸೋಷಿಯಲಿಸ್ಟ್ ಇರ್ಬೇಕು, ಅವನು ಎಲ್ಲ ವರ್ಗದವ್ರು ಕೂಡ ಹೊಂದಾಣಿಕೆ ಇರಬೇಕು ಅಂತ ವ್ಯಕ್ತಿನ ಆಯ್ಕೆ ಮಾಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಖೋಜಾ ಮೊಯ್ನುದ್ದೀನ್ ಅವರೇ.
ಸೋಷಲಿಸ್ಟ್ ಇಂಡಿಯಾ ಸೋಷಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಸೋಷಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ರಿ. ಆ ವಿಜಯೋತ್ಸವ ನಿಮಗೆ 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಆ ಭಗವಂತ ಕನಕದಾಸರಾಗಿರಲಿ, ಸಂತ ಶಿಶುನಾಳರ ಶರೀಫ್ ಅಜ್ಜಾರವರಾಗಿರಲಿ, ಗೋವಿಂದ ಭಟ್ಟರಾಗಿರಲಿ, ಅಲಾದೀನ್ ಶಾ ಖಾದ್ರಿಯವರಾಗಿರಲಿ, ರುಸ್ತುಂ ಶಾ ಖಾದ್ರಿಯವರಾಗಿರಲಿ, ಮತ್ತು ಈ ಸಂತ ಸೂಫಿಯವರ ನಾಡಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ತಾವು ಸ್ಪರ್ಧೆಗೆ ಸಿದ್ಧರಾಗಿರಿ. ಮತ್ತು ಈ ಕ್ಷೇತ್ರ ಜನತೆಗೆ ತಾವು ಏನೋ ಒಂದು ಬದಲಾವಣೆ ಹಾದಿ ಮತ್ತು ಕನಸುಗಳನ್ನು ಮಾಡಿಕೊಡಬೇಕು ಮತ್ತು ನನ್ನ ಕೈಲೇ ಸಾಧ್ಯದಷ್ಟು ಅಭಿವೃದ್ಧಿಗೆ ಪಾತ್ರ ವಹಿಸಬೇಕಂತ ತಾವು ಯಶಸ್ಸನ್ನು ಕಾಣಲಿಕ್ಕೆ ಕ್ಷೇತ್ರದಲ್ಲಿ ಮತ್ತೆ 3ನೇ ಬಾರಿಗೆ ಹೋಗ್ತಾ ಇದ್ದೀರಿ. ಇದೇ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರಿ, ಇದೇ ವಿಧಾನಸಭೆಯಲ್ಲಿ ಮಾಡಿದ್ರಿ, ಮತ್ತೆ ಬೈ ಎಲೆಕ್ಷನ್ ವಿಧಾನಸಭೆಯಲ್ಲಿ ಕೂಡ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದೀರಿ. 3ನೇ ಬಾರಿಗಾದರೂ ಜನ ನಿಮಗೆ ಕೈ ಹಿಡಿಯಲಿ, ಯಶಸ್ಸನ್ನು ಆಗಲಿ ಅಂತ ಹೇಳ್ತಾ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ ಸರ್.